ನಮಸ್ಕಾರ. ಇವತ್ತು ನಾವು ಆಕ್ಚುಲಿ ನಮ್ಮ ಮುಂದಿರುವ ಕೆಲವು ಸೈನ್ಸ್ ಆರ್ಟಿಕಲ್ಸ್ ಮತ್ತೆ ಎನ್ವೈರನ್ಮೆಂಟ್ ರಿಪೋರ್ಟ್ಸ್ ಇಟ್ಕೊಂಡು ಒಂದು ಡೀಪ್ ಡೈವ್ ಮಾಡ್ತಾ ಇದೀವಿ. ಹೌದು, ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ನಮ್ಮ ದಿನನಿತ್ಯದ ಲೈಫಲ್ಲಿ ಅಂದ್ರೆ ಮುಖ್ಯವಾಗಿ ಶಾಲಾ ಬ್ಯಾಗ್ ಒಳಗೆ ಬುಕ್ಕು, ಡ್ರಾಯಿಂಗ್ ಶೀಟ್ಸು ಅಂತ ಎಷ್ಟೊಂದು ಪೇಪರ್ ಇರುತ್ತೆ ಅಲ್ವಾ? ಖಂಡಿತ, ತುಂಬಾನೇ ಇರುತ್ತೆ. ಸೊ ಇವತ್ತಿನ ನಮ್ಮ ಮಿಷನ್ ಏನು ಅಂದ್ರೆ, ಈ ಪೇಪರ್ ಎಲ್ಲಿಂದ ಬರುತ್ತೆ, ಅದು ಹೇಗೆ ತಯಾರಾಗುತ್ತೆ, ಮತ್ತೆ ನಾವೆಲ್ಲರೂ ಪೇಪರ್ ಹೀರೋ ಆಗೋದು ಹೇಗೆ ಅಂತ ತಿಳ್ಕೊಳ್ಳೋದು. ಪೇಪರ್ ಅನ್ನೋದು ನೋಡಕ್ಕೆ ಸಿಂಪಲ್ ಅನ್ಸಿದ್ರೂ ಅದರ ಹಿಂದಿರುವ ಸೈನ್ಸು ತುಂಬಾ ಅದ್ಭುತವಾಗಿದೆ. ನಮ್ಮ ರಿಪೋರ್ಟ್ಸ್ ಪ್ರಕಾರ ಪೇಪರ್ಗೆ ಮುಖ್ಯ ಮೂಲ ಮರಗಳು. ಓ, ಮರಗಳ? ಹೌದು, ಮರಗಳು ನಮ್ಮ ಭೂಮಿಯ ಪ್ರಮುಖ ನ್ಯಾಚುರಲ್ ರಿಸೋರ್ಸಸ್ ಅಲ್ವಾ? ಆದರೆ ಮರದಿಂದ ನೇರವಾಗಿ ಬಿಳಿ ಪೇಪರ್ ಸಿಗಲ್ಲ. ಮತ್ತೆ ಹೇಗ್ ಮಾಡ್ತಾರೆ? ಫ್ಯಾಕ್ಟರಿಯಲ್ಲಿ ಮರದ ತುಂಡುಗಳನ್ನ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಬೇಯಿಸ್ತಾರೆ. ಆಗ ಅದು ಮೆತ್ತಗಿನ ವುಡ್ ಪಲ್ಪ್ ಆಗಿ ಬದಲಾಗುತ್ತೆ. ಒಂದು ನಿಮಿಷ, ಮರದ ತುಂಡುಗಾರನ ಬೇಯಿಸೋದಾ? ಹಾಗೆ ಮಾಡಿದ್ರೆ ಪೇಪರ್ ಹೇಗಾಗುತ್ತೆ? ಒಳ್ಳೆ ಪ್ರಶ್ನೆ. ಆ ಮರದ ಒಳಗೆ ಸಣ್ಣ ಸಣ್ಣ ದಾರದ ಎಳೆಗಳ ತರ ಫೈಬರ್ಸ್ ಇರುತ್ತೆ. ಬೇಯಿಸಿದಾಗ ಈ ಫೈಬರ್ಸ್ ಬಿಡಿಯಾಗುತ್ತೆ. ಓಹೋ. ಆಮೇಲೆ ಆ ವುಡ್ ಪಲ್ಪನ್ನ ಒಂದು ಜಾಲರಿ ಮೇಲೆ ಹರಡಿ ಒಣಗಿಸ್ತಾರೆ. ಆಗ ಆ ಸಣ್ಣ ಫೈಬರ್ಸ್ ಒಂದಕ್ಕೊಂದು ಕೈ ಹಿಡಿದುಕೊಂಡ ಹಾಗೆ ಲಾಕ್ ಆಗ್ತವೆ. ವಾವ್! ಅಂದ್ರೆ ಮೈಕ್ರೋಸ್ಕೋಪಿಕ್ ವೆಲ್ಕ್ರೋ ತರಹ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಅಂತಾಯ್ತು. ಎಕ್ಸಾಕ್ಟ್ಲಿ. ಆಮೇಲೆ ಅದು ಗಟ್ಟಿಯಾದ ಪೇಪರ್ ಆಗಿ ಬದಲಾಗುತ್ತೆ. ಅದೇ ನಮ್ಗಿಷ್ಟೊಂದು ಪೇಪರ್ ಬೇಕು ಅಂದಾಗಲೆಲ್ಲ ಕಾಡಿನಲ್ಲಿರುವ ಮರಗಳನ್ನ ಕಡಿತಲೇ ಇರ್ಬೇಕಾ? ಇದು ಪರಿಸರಕ್ಕೆ ತೊಂದ್ರೆ ಅಲ್ವಾ? ಹೌದು, ಅದಕ್ಕೆ ಯಾವಾಗ್ಲೂ ಹೊಸ ಮರ ಕಡಿಯುವ ಬದಲು ರೀಸೈಕಲ್ ಪೇಪರ್ ಮಾಡೋದು ಬೆಸ್ಟ್ ಅಂತ ನಮ್ಮ ಲೇಖನಗಳು ಹೇಳ್ತಾವೆ. ಹಳೆ ಪೇಪರಿಂದನಾ? ಹಳೆ ಪೇಪರನ್ನ ಪುನಃ ನೀರಿನಲ್ಲಿ ನೆನೆಸಿ ರುಬ್ಬಿ ಅದಕ್ಕೆ ಸ್ವಲ್ಪ ಬೈಂಡಿಂಗ್ ಮೆಟೀರಿಯಲ್ ಸೇರಿಸ್ತಾರೆ. ಬೈಂಡಿಂಗ್ ಮೆಟೀರಿಯಲ್ ಅಂದ್ರೆ ಗಂಜಿ ಅಥವಾ ಅಂಟು ಅಲ್ವಾ? ಹೌದು, ಅದನ್ನ ಸೇರಿಸಿ ಮತ್ತೆ ಒಣಗಿಸಿದ್ರೆ ಹೊಸ ಪೇಪರ್ ರೆಡಿ. ಸೂಪರ್! ನಮ್ಮ ಹಳೆ ನ್ಯೂಸ್ ಪೇಪರ್ ಇಟ್ಕೊಂಡು ನಾವೇ ಟ್ರೈ ಮಾಡಬಹುದು. ಆದ್ರೆ ಈ ಪೇಪರ್ಗಳಿಗೆ ಕಲರ್ ಎಲ್ಲಿಂದ ಬರುತ್ತೆ? ಫ್ಯಾಕ್ಟ್ರಿಯಿಂದಲೇ ತರ್ಬೇಕಾ? ಇಲ್ಲವೇ ಇಲ್ಲ. ನಮ್ಮ ಅಡ್ಗೆ ಮನೆಯಲ್ಲಿ ಸಿಗುವ ವಸ್ತುಗಳಿಂದಲೇ ನ್ಯಾಚುರಲ್ ಡೈಸ್ ಮಾಡ್ಬೋದು. ಅರೆ, ನಿಜವಾ? ಹೌದು. ಉದಾಹರಣೆಗೆ ಅರಶಿಣದಿಂದ ಹಳದಿ ಬಣ್ಣ, ನಮ್ಮ ಮನೆಯ ಮುಂದಿರುವ ದಾಸವಾಳ ಹೂವಿನಿಂದ ಕೆಂಪು ಬಣ್ಣ ತೆಗಿಬೋದು. ಮತ್ತೆ ಪಾಲಕ್ ಸೊಪ್ಪಿನಿಂದ ಹಸಿರು ಬಣ್ಣ ಕೂಡ ಮಾಡ್ಬೋದಲ್ವಾ? ಕರೆಕ್ಟ್. ಈ ತರಹ ನ್ಯಾಚುರಲ್ ಆಗಿ ಪೇಪರ್ಗೆ ಕಲರ್ ಮಾಡ್ಬೋದು. ಅರಿಶಿಣ, ಪಾಲಕ್ ಸೊಪ್ಪು ಬಳಸಿ ಬಣ್ಣ ಮಾಡೋದು ಅಂದ್ರೆ ತುಂಬಾನೇ ನ್ಯಾಚುರಲ್. ಸರಿ, ಬಣ್ಣ ಬದಲಾಯಿಸಿದ ಹಾಗೆ ಪೇಪರ್ನ ಗುಣಲಕ್ಷಣ ಕೂಡ ಬದಲಾಗುತ್ತಾ? ಖಂಡಿತ ಬದಲಾಗುತ್ತೆ. ಯಾಕಂದ್ರೆ ನಮ್ಮ ನೋಟ್ಬುಕ್ ಪೇಪರ್ ಮತ್ತೆ ನ್ಯೂಸ್ ಪೇಪರ್ ಮುಟ್ಟಲು ಬೇರೆ ಬೇರೆ ತರಹ ಇರುತ್ತೆ ಅಲ್ವಾ? ಹೌದು, ಪ್ರತಿಯೊಂದು ಪೇಪರ್ಗೂ ಅದರದೇ ಆದ ಪ್ರಾಪರ್ಟೀಸ್ ಇರ್ತವೆ. ತಯಾರಿಸುವಾಗಲೇ ಅದನ್ನ ಹೇಗೆ ಪ್ರೆಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಅಂದ್ರೆ ಈಗ ಶಾಲೆಯ ಪುಸ್ತಕದ ರೈಟಿಂಗ್ ಪೇಪರ್ನ ತುಂಬಾ ಗಟ್ಟಿಯಾಗಿ ಪ್ರೆಸ್ ಮಾಡ್ತಾರಾ? ಹೌದು, ಗಟ್ಟಿಯಾಗಿ ಪ್ರೆಸ್ ಮಾಡಿ ನುಣುಪಾಗಿ ಮಾಡ್ತಾರೆ. ಆಗ ಪೆನ್ಸಿಲ್ನಲ್ಲಿ ಬರೆಯೋಕೆ ಸುಲುವಾಗುತ್ತೆ. ಅದೇ ನ್ಯೂಸ್ ಪೇಪರ್ ತೆಳುವಾಗಿ ಸ್ವಲ್ಪ ಒರಟಾಗಿರುತ್ತೆ. ಹಾಗಾದ್ರೆ ನಾವು ನೀರು ಚೆಲ್ಲಿದಾಗ ಒರೆಸೋಕೆ ಬಳಸುವ ಟಿಶ್ಯೂ ಪೇಪರ್ ಇಷ್ಟು ಮೃದುವಾಗ್ಯಾಕಿರುತ್ತೆ? ಅದು ಒಂಥರ ಸ್ಪಾಂಜ್ ತರಹ ಕೆಲಸ ಮಾಡುತ್ತೆ ಅಲ್ವಾ? ಯಾಕಂದ್ರೆ ಟಿಶ್ಯೂ ಪೇಪರ್ನ ಫೈಬರ್ಸ್ ಅನ್ನ ತುಂಬಾ ಗಟ್ಟಿಯಾಗಿ ಪ್ರೆಸ್ ಮಾಡಿರಲ್ಲ. ಅವುಗಳ ಮಧ್ಯೆ ಸಣ್ಣ ಸಣ್ಣ ಗ್ಯಾಪ್ ಇರುತ್ತೆ. ಓ, ಆ ಗ್ಯಾಪ್ ಒಳಗೆ ನೀರು ಸುಲಭವಾಗಿ ಹೋಗಿ ಸೇರಿಕೊಳ್ಳುತ್ತೆ ಅಲ್ವಾ? ಹೌದು, ಇದನ್ನೇ ನಾವು ಅಬ್ಸಾರ್ಬೆನ್ಸಿ ಅಥವಾ ನೀರನ್ನು ಹೀರಿಕೊಳ್ಳುವ ಶಕ್ತಿ ಅಂತ ಕರೆಯೋದು. ಇನ್ನು ವಸ್ತುಗಳನ್ನು ಪ್ಯಾಕ್ ಮಾಡಲು ದಪ್ಪ ಮತ್ತು ಗಟ್ಟಿಮುಟ್ಟಾದ ಕಾರ್ಡ್ಬೋರ್ಡ್ ಬಳಸ್ತಾರೆ. ಮತ್ತೆ ಪೇಂಟಿಂಗ್ ಮಾಡಲು ದಪ್ಪ ಮತ್ತು ಹೊಳೆಯುವ ಆರ್ಟ್ ಪೇಪರ್ ಬಳಸ್ತಾರೆ ಅಲ್ವಾ? ಹೌದು. ಅರ್ಥವಾಯ್ತು. ಇಷ್ಟೊಂದು ವಿಧದ ಪೇಪರ್ ನಾವು ಪ್ರತಿದಿನ ಬಳಸ್ತೇವೆ. ಆದ್ರೆ ಇಲ್ಲಿರುವ ಒಂದು ಆರ್ಟಿಕಲ್ನಲ್ಲಿ ನಾನ್ ನೋಡಿದೆ, ಕೇವಲ ಒಂದು A4 ಸೈಜ್ ಪೇಪರ್ ಮಾಡಲು 10 ಲೀಟರ್ ನೀರು ಬೇಕು ಅಂತ ಬರ್ದಿದೆ. ನಿಜ ಅದು. ಒಂದು ಹಾಳೆಗೆ 10 ಲೀಟರಾ? ಅದು ಒಂದು ದೊಡ್ಡ ಬಕೆಟ್ ನೀರಿಗೆ ಸಮ. ಪೇಪರ್ ಮಾಡೋಕೆ ಇಷ್ಟೊಂದು ನೀರು ಯಾಕೆ ಬೇಕು? ಯಾಕಂದ್ರೆ ಆ ವುಡ್ ಪಲ್ಪನ್ನ ಕ್ಲೀನ್ ಮಾಡಲು, ಅದರಲ್ಲಿರುವ ಕಲ್ಮಶಗಳನ್ನು ತೊಳೆಯಲು ಮತ್ತು ಪೇಪರ್ ಶೀಟ್ಸ್ ಆಗಿ ಹರಡಲು ನೀರಿನ ಅವಶ್ಯಕತೆ ತುಂಬಾ ಇರುತ್ತೆ. ಬಾಪ್ರೆ, ಫ್ಯಾಕ್ಟ್ರಿಗಳಲ್ಲಿ ಈ ಪ್ರಾಸೆಸ್ಗೆ ಬಹಳಷ್ಟು ನೀರು ಮತ್ತು ಶಕ್ತಿ ಖರ್ಚಾಗುತ್ತೆ. ಹಾಗಾದ್ರೆ ನಾವು ಇದನ್ನ ಹೇಗೆ ಉಳಿಸ್ಬೇಕು? ಅದಕ್ಕಾಗಿಯೇ ನಾವದು 5 ಅವರ್ಸ್ ಆಫ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪಾಲಿಸಬೇಕು. ಓಕೆ, ಈ 5 ಅವರ್ಸ್ ಅಂದ್ರೆ ಏನು ಅಂತ ನಾನೇ ಗೆಸ್ ಮಾಡ್ತೀನಿ. ಮೊದಲನೇದು ರೆಫ್ಯೂಸ್ ಅಂದ್ರೆ ಬೇಡ ಎನ್ನುವುದು. ಅಂದ್ರೆ ಹೊಸ ಪೇಪರ್ ಬ್ಯಾಗ್ ಬದಲು ಮನೆಯಿಂದಲೇ ಬಟ್ಟೆ ಬ್ಯಾಗ್ ತಗೊಂಡೋಗುವುದು. ಕರೆಕ್ಟ್. ಎರಡನೇದು ರೆಡ್ಯೂಸ್ ಅಂದ್ರೆ ಪೇಪರ್ನ 2 ಬದಿಯಲ್ಲೂ ಬರೆಯೋದು. ಹೌದು. ಮೂರನೇದು ರೀಯೂಸ್ ಅಂದ್ರೆ ಹಳೆಯ ಕವರ್ಗಳನ್ನ, ಶೀಟ್ಸ್ಗಳನ್ನ ಮತ್ತೆ ಬಳಸುವುದು. ನಾಲ್ಕನೇದು ರೀಪರ್ಪಸ್ ಅಲ್ವಾ?
ಉದಾಹರಣೆಗೆ ಹಳೆ ಕಾರ್ಡ್ಬೋರ್ಡ್ ಬಾಕ್ಸ್ನಿಂದ ಆಟದ ಮನೆ ಅಥವಾ ಕೋಟೆ ಮಾಡೋದು. ಭೇಷ್. ಮತ್ತು ಕೊನೆದು ರಿಸೈಕಲ್. ಹಳೆ ಪೇಪರನ್ನು ರಿಸೈಕಲ್ ಬಿನ್ಗೆ ಹಾಕುವುದು. ಇದರಿಂದ ಹೊಸ ಪೇಪರ್ ಮಾಡಬಹುದು. ಸೂಪರ್. ಈ 5 Rs ಫಾಲೋ ಮಾಡಿದ್ರೆ ಯಾರ್ ಬೇಕಾದ್ರೂ ನಿಜವಾದ ಪೇಪರ್ ಹೀರೋ ಆಗ್ಬಹುದು. ಕಾಗದ ಅನ್ನೋದು ಮರಗಳು ನಮ್ಗೆ ಕೊಟ್ಟಿರುವ ಅದ್ಭುತ ಉಡುಗೊರೆ. ಖಂಡಿತ. ಮುಂದಿನ ಬಾರಿ ಪೇಪರ್ ಮೇಲೆ ಏನಾದ್ರೂ ಬರೆಯುವ ಮುನ್ನ ಅದಕ್ಕೆ ಎಷ್ಟು ನ್ಯಾಚುರಲ್ ರಿಸೋರ್ಸಸ್ ಖರ್ಚಾಗಿದೆ ಅಂತ ನೆನಪು ಮಾಡ್ಕೊಳ್ಳೋದು ಒಳ್ಳೆಯದು. ಖಂಡಿತವಾಗಿಯೂ. ಇಲ್ಲಿಗೆ ಈ ಡೀಪ್ ಡೈವ್ ಮುಗಿಸೋಣ. ಆದರೆ ಹೋಗುವ ಮುನ್ನ ಒಂದು ಯೋಚನೆ. ಒಂದೇ ಒಂದು ಹಾಳಿಗೆ 10 ಲೀಟರ್ ಅಂದರೆ 1 ಬಕೆಟ್ ನೀರು ಬೇಕು. ಅಂದರೆ ನಾಳೆ ಬೆಳಗ್ಗೆ ಶಾಲೆಗೆ ಹೋಗುವಾಗ ಶಾಲಾ ಬ್ಯಾಗ್ನಲ್ಲಿರುವ ಎಲ್ಲ ಪುಸ್ತಕಗಳಲ್ಲಿ ಒಟ್ಟು ಎಷ್ಟು ಬಕೆಟ್ ನೀರು ಅಡಗಿರ್ಬೋದು ಅಂತ ಒಮ್ಮೆ ಊಹಿಸಿ.